ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಈಜುಕೊಳ ತೋರಿಸ್ತಾರೆ. ಅಲ್ಲಿ ಒಂದು ಹುಡುಗಿ ಬಂದೈತೆ ಈಜಾಡಕ್ಕೆ, ವಾಕ್ಮ್ಯಾನ್ ಹಾಕೊಂಡೈತೆ, ಫುಲ್ ಖುಷಿ, ಯಪ್ಪ ಈಜಾಡೋಣಪ್ಪ, ಈ ಬಿಸಿಲುಗಾಲದಲ್ಲಿ ಈಜಾಡಿದ್ರೆ ಸಕ್ಕದಾಗಿರುತ್ತಲ್ಲ ಅಂತೇಳಿ ಸೀದಾ ಡ್ರೆಸ್ ಎಲ್ಲ ರಿಮೂವ್ ಮಾಡ್ಬಿಟ್ಟು ಬಂದಲ್ಲಿ ಕುತ್ಕೊಂಡೈತೆ. ಢಮಾರ್ ಅಂತ ಯಾವನೊಬ್ಬ ಎದ್ದ, ಯೋ ಏನಯ್ಯ ಕಣ್ ಕಾಣಿಸಲ್ಲ ನಿನಗೆ ಅಂತ ಈ ಹುಡುಗಿ ಕೇಳುತ್ತೆ ಅನ್ಕೊಂಡೆ. ಬಟ್ ಈ ಹುಡುಗಿ ಮಾತೇ ಬರಲ್ಲ. ಆ ವಯ್ಯನು ಸೀದಾ ಎದ್ದು ಹಂಗೆ ಮೇಲ್ಗಡೆ ಬರ್ತಾನೆ. ಆ ಕಡೆಯಿಂದ ಒಂದ್ 4-5 ಜನ ಹುಡುಗಿರು, ಪಾಪ ಇವಳನ್ನ ಎಷ್ಟು ಟಾರ್ಚರ್ ಮಾಡ್ತಾರೆ ಅಂದ್ರೆ ಆ ತಲೆಗೆ ಬಲೆ ಎಲ್ಲ ಹಾಕ್ಬಿಟ್ಟು ಸಖತ್ತು ಟಾರ್ಚರ್ ಮಾಡ್ತಾರೆ. ಆ ಹುಡುಗಿ ಆ ಟಾರ್ಚರ್ ಅಲ್ಲಿ ಈಚ್ಕೊಂಡು ನೀರ್ ಸೆಂಟರ್ಗೆ ಹೊಂಟೋಗ್ಬಿಟ್ಟೈತೆ. ಆ ಟಾರ್ಚರ್ ಮಾಡ್ತಾರಲ್ಲ ಅವ್ರು ಈ ಹುಡುಗಿ ಬಟ್ಟೆ ಎಲ್ಲ ಎತ್ಕೊಂಡು ಹೊಂಟೋಯ್ತಾರೆ. ಈ ಹುಡುಗಿ ಆ ನೀರಿಂದ ದಡಕ್ ಬರಕ್ಕೂ ಅಷ್ಟು ಕಷ್ಟ ಬಿದ್ದು ಹೆಂಗೋ ಈಜಾಡ್ಕೊಂಡು ಬರುತ್ತೆ. ಇವಾಗ ಹಾಕೊಳಕ್ಕೆ ಪಾಪ ಬಟ್ಟೆನೂ ಇಲ್ಲ. ಹಂಗೆ ಆ ರೋಡಲ್ಲಿ ಪಾಪ ಓಡ್ತಾ ಇದೆ, ಫುಲ್ಲು ಉಸಿರಾಡ್ತಾ ಇದೆ, ಹತ್ಕೊಂಡು ಓಡ್ತಾ ಇದೆ, ಮೂಗಲ್ ಬೇರೆ ರಕ್ತ ಬರ್ತಾ ಇದೆ. ಅಲ್ಲಿ ಯಾರೋ ಒಂದ್ 4-5 ಜನ ಹುಡುಗರು ಕಾರಲ್ಲಿ ಬಂದ್ರು, ಪಾಪ ಎಲ್ಪ್ ಮಾಡ್ತಾರೆ ಅನ್ಕೊಂಡೆ. ಇವಳನ್ನ ರ್ಯಾಗಿಂಗ್ ಮಾಡ್ತಾವ್ರೆ, ಲೇ ಡುಮ್ಮಿ ಯಾಕೆ ಹಿಂಗ್ ಓಡ್ತಾ ಇದೆಯಾ, ರೋಡ್ ಎಲ್ಲ ಶೇಕ್ ಆಗ್ತಾ ಇದೆ, ಬಾ ನಮ್ ಕಾರಲ್ಲಿ ಕುತ್ಕೋ ಅಂತ. ಇವಳಿಗೆ ಒಂಥರ ಶೇಮು, ಹಂಗೆ ಹತ್ಕೊಂಡು ಪಾಪ ಹುಡುಗಿ ಹಂಗೆ ಹೋಗ್ತಾ ಇದೆ. ಹಂಗೆ ಹೋಗ್ತಾ ಇರ್ಬೇಕಾರೆ ಇನ್ನೊಂದು ಕಾರ್ ಹಿಂದ್ಗಡೆ ಬರ್ತಾ ಇದೆ. ತಿರ್ಗಾ ರೋಡಲ್ಲೇ ಹೋದ್ರೆ ಅವ್ರೇನಾರ ರೇಗಿಸ್ತಾರೆ ಅಂತೇಳಿ ಅಲ್ಲೊಂದು ಶಾರ್ಟ್ ಕಟ್ ಇತ್ತಲ್ಲ ಆ ಕಡೆ ಹೋಗುತ್ತೆ. ಅಲ್ಲೊಂದು ವ್ಯಾನ್ ನಿಂತ್ಕೊಂಡೈತೆ. ಆ ವ್ಯಾನ್ ಅಲ್ಲಿ ಡ್ರೈವರೇ ಇಲ್ಲ. ಹಂಗ್ ಬಗ್ ನೋಡ್ಕೊಂಡು ಸುಮ್ನೆ ಯಾಕೆ ಬೇಕು ನಮಗೆ ಅಂತ ಹಂಗೆ ಮುಂದೆ ಹೋಗ್ತಾ ಇದೆ. ಆ ಯಪ್ಪ ಯಾವ್ದೋ ಒಂದು ಹೆಗಲ ಮೇಲೆ ಹಾಕೊಂಡು ರೋಡ್ ಕ್ರಾಸ್ ಮಾಡ್ತಾವನೆ. ಅದು ಈ ಹುಡುಗಿ ನೋಡಿಲ್ಲ. ಅವ ಏನ್ ಮುಖ ನೋಡಿದ್ರ ಅವಾಗ್ಲೇ ಅಲ್ಲಿ ಈಜು ಆಡ್ಬೇಕಾರೆ ಸಿಕ್ಕನಲ್ಲ ಅವನ್ ತರನೇ ಇಲ್ಲ ಅವ್ನು ನೋಡಕ್ಕೆ. ಸರಿ ಅಂತೇಳಿ ಅವನು ಕಾರ್ ತಗೊಂಡು ಹಂಗೆ ಮುಂದೆ ಬರ್ತಾನೆ. ಆ ಹುಡುಗಿನ ಹಂಗೆ ಗುಡು 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 ಅಂತ ಓಡ್ತಾ ಇದೆ. ಮುಂದೆ ಹೋಗಿ ಹಂಗೆ ಗಾಡಿ ನಿಲ್ಲಿಸ್ತಾ. ಈ ಹುಡುಗಿಗೆ ಇನ್ನೂ ಭಯ, ಅಯ್ಯೋ ಇವನು ಗಾಡಿ ನಿಲ್ಸನಲ್ಲ ಏನಾರು ಮಾಡ್ತಾರ ನನ್ನ ಅಂತ. ಆ ಗ್ಲಾಸ್ ನ ಹಂಗೆ ತೋರಿಸ್ತಾರೆ. ಡಮ್ ಅಂತ ಒಂದು ಕೈ ಬಂತು. ಅದು ಇವ್ರ ಫ್ರೆಂಡ್ಸ್ ಎಲ್ಲರೂ ಲೇ ನನ್ನ ಕಾಪಾಡೆ ಕಾಪಾಡೆ. ಅದೇ ಇವಾಗ ಸ್ವಲ್ಪ ತಿಂದ್ಗಡೆ ಆ ಹುಡುಗಿನ ರೇಗ್ಸಿರಲ್ಲ ಅವರು, ಆಕ್ಚುಲಿ ಅವನೊಬ್ಬ ಸೈಕೋಗ್ರು. ಈ ಹುಡುಗಿಗೆ ಎಲ್ಲ ರೇಗ್ಸಿರಲ್ಲ. ಆ ಕೋಪಕ್ಕೆ ಅವ್ರೆಲ್ಲ ಕರ್ಕೊಂಡೋಗಿ ಕೊಲೆ ಮಾಡ್ತಾವ ಅವನು. ಆ ಹುಡುಗಿಗೆ ಡ್ರೆಸ್ ಕೊಟ್ಟ. ಆ ಗುಂಡುನು ಡ್ರೆಸ್ಸುನು ಹಾಕೊಂತು. ಡ್ರೆಸ್ ಹಾಕೊಂಡ್ ತಿರ್ಗಾ ಹಂಗೆ ಫೋನ್ ನೋಡ್ತಾ ಇದೆ. ಅವನು ಅವ್ರನ್ನ ಕರ್ಕೊಂಡೋಗಿ ಏನ್ ಮಾಡ್ದ ಅಂತ ಗೊತ್ತಿಲ್ಲ ಪಾಪ. ಅದಕ್ಕೆ ಹೇಳೋದು ಯಾರು ಹೆಣ್ಮಕ್ಳನ್ನ ಜಾಸ್ತಿ ರೇಗ್ಸ್ಬಾರ್ದು ಅಂತ. ರೇಗ್ಸಿದ್ರೆ ನಮಗೂ ಇದೇ ಗತಿ ಏನು. ಅದರಲ್ಲೂ ಗುಂಡ್ಗಿರ್ತಾರಲ್ಲ ಅಮೂಲ್ ಬೇಬಿಗಳಿಗೆ, ಅವ್ರಿಗೆ ರೇಗ್ಸಕ್ಕೆ ಹೋಗ್ಬಾರ್ದು. ಹಂಗೆ ಈ ಮೂವಿನ ಮುಗಿಸ್ತಾರೆ. ಮೂವಿ ಚೆನ್ನಾಗಿದ್ರೆ ಜೊತೆಲಿದೆ, ನೆಕ್ಸ್ಟ್ ಒಂದು ಒಳ್ಳೆ ಮೂವಿ ನೋಡೋಣ. ಟಾಟಾ.